Hello everyone, welcome to Gurudev Academy Dharwad. In the today's session, I am going to discuss the important 5 marks questions on integration standard formulas, right? I hope you are aware of that. See, we will be getting a theorem as well as one example related to that. So there are some standard types of integrations which you need to practice, okay? So I want to discuss on most important types of standard forms of the integrations. Let's begin the discussion, right? The first question, the first theorem, that is integration of 1 divided by x square minus a square with respect to x. With respect to x is the given question. So, one thing you have to understand, my dear students, before you want to understand the theorems, you should understand the basic approach, right? What happens if the function is in the numerator? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾದರೂ ನ್ಯೂಮರೇಟ್ರಲ್ಲಿ ಇತ್ತು ಅಂತಂದರೆ ನೀವು ನೇರವಾಗಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದಿತ್ತು, ರೈಟ್? ಇಲ್ಲಿ ಪ್ರಾಬ್ಲಮ್ ಯಾಕೆ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದ ಡಿನಾಮಿನೇಟರ್, ರೈಟ್? ಸೊ ಡಿನಾಮಿನೇಟರ್ ಬಂದಾದಮೇಲೆ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು? ಸೊ ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕು, ದ ಫಂಕ್ಷನ್ ಇಂಟಿಗ್ರಲ್ ಫಂಕ್ಷನ್ ಏನಿದೆ ಅಲ್ಲ, ಇಟ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ರೈಟ್? ನೋಡಿ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಏನು ಡಿನಾಮಿನೇಟರ್ ಇದೆ, ಇದನ್ನು ಸರಿಯಾಗಿ ಗಮನಿಸಿ. ಈ ಡಿನಾಮಿನೇಟರಲ್ಲಿ ನಮಗೆ ಎರಡು ಕಂಡೀಷನ್ಸ್ಗಳು ಕಾಣಿಸ್ಬೇಕು. ಒಂದು ಐದರ್ ಆಫ್ ದೆಮ್, ಐದರ್ ಇಟ್ ಈಸ್ ಫ್ಯಾಕ್ಟರೈಸೇಬಲ್ ಆರ್ ಇಟ್ ಈಸ್ ನಾನ್ ಫ್ಯಾಕ್ಟರೈಸೇಬಲ್. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದನ್ನು ನೀವು ಫ್ಯಾಕ್ಟರ್ಸಲ್ಲಿ ಕನ್ವರ್ಟ್ ಮಾಡ್ಬೋದಾ? ಎಸ್, ವಿ ಕ್ಯಾನ್. ಏನಂತ ಫ್ಯಾಕ್ಟರ್ಸ್ ಕನ್ವರ್ಟ್ ಮಾಡ್ಬೋದು? ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಅಂತ ಫ್ಯಾಕ್ಟರೈಸ್ ಮಾಡಬಹುದು. ಅಂದರೆ ಇಟ್ ಈಸ್ ಫ್ಯಾಕ್ಟರೈಸೇಬಲ್ ಇದ್ದ ಹಾಗೆ, ರೈಟ್? ಫ್ಯಾಕ್ಟರೈಸೇಬಲ್ ಆಯಿತು. ಸೊ ಯಾವಾಗ ಫ್ಯಾಕ್ಟರೈಸೇಬಲ್ ಆಯ್ತಲ್ಲ, ನೆಕ್ಸ್ಟ್ ನಾನು ಇದನ್ನು ಸಾಲ್ವ್ ಮಾಡಲಿಕ್ಕೆ ಐ ಆಮ್ ಟೇಕಿಂಗ್ ಅ ಹೆಲ್ಪ್ ಆಫ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ, ಅ ಪರ್ಟಿಕ್ಯುಲರ್ ಮೆಥಡ್ ಇನ್ ಮ್ಯಾಥಮೆಟಿಕ್ಸ್. ವಿ ಕಾಲ್ ಇಟ್ ಆಸ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಸೊ ನಿಮಗೆಲ್ಲ ನೆನಪಿರಬೇಕು, ಪ್ರಾಡಕ್ಟ್ ಇರೋದನ್ನು ಸಮ್ ಆಫ್ ಟೂ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡುವಂಥ ಒಂದು ಸಿಂಪಲ್ ಪ್ರೊಸೆಸ್ಸಿಗೆ ನಾವು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ ಕರಿತೇವೆ, ರೈಟ್? ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ದ ಪ್ರಾಡಕ್ಟ್ ಆಫ್ ಟೂ ಫ್ರ್ಯಾಕ್ಷನ್ಸ್. ಯಾವ್ದ್ಯಾವುದು? 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂತ ಅನ್ಕೊಳ್ಳಿ, ರೈಟ್? ಸೊ ಇದನ್ನು ನಾನು ಸಮ್ ಆಫ್ ಟೂ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಟೇಕ್ ಅ ಹೆಲ್ಪ್ ಆಫ್ ಪಾರ್ಷಿಯಲ್ ಫ್ರ್ಯಾಕ್ಷನ್. ಬಿಟ್ಟರೆ ಅದಕ್ಕೆ ಇನ್ನೊಂದು ಮೆಥಡ್ ಇದೆ, ಮಲ್ಟಿಪ್ಲೈ ಡಿವೈಡೆಡ್ ಬೈ 2a ಅಂತ ಮಾಡುವಂಥ ಮೆಥಡ್ ಇದೆ. ಬಟ್ ಐ ಆಮ್ ಗೋಯಿಂಗ್ ವಿತ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್, ಯಾಕಂದರೆ ಆಲ್ರೆಡಿ ನೀವು ಕಲ್ತಿರ್ತೀರ. ಸೊ ಇದನ್ನು ಹೇಗೆ ಕನ್ವರ್ಟ್ ಮಾಡ್ತಾ ಇದ್ದೀರಾ? ಸೊ ಯು ಆರ್ ಗೋಯಿಂಗ್ ಟು ಸಪ್ರೇಟ್ ಇಟ್ ಆಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಸ್ ಇಟ್ ಈಸ್. ಇಲ್ಲೇನು ಮಾಡ್ತಾ ಇದ್ದೀರಾ? ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂತ ಡಿವೈಡ್ ಮಾಡ್ತೀರಾ. ಡನ್. ಆಫ್ಟರ್ ದ್ಯಾಟ್ ಯು ವಿಲ್ ಟೇಕ್ ಎಲ್ ಸಿ ಎಮ್. ಎಲ್ ಸಿ ಎಮ್ ಏನಾಗುತ್ತೆ? ಎಲ್ ಎಚ್ ಎಸ್ ಅಲ್ಲಿ ಏನು ಡಿನಾಮಿನೇಟರ್ ಅದೇ ಇರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗಿರುತ್ತೆ. ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಎ ಪ್ಲಸ್ ಬಿ. ಸೊ ಎನ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ? ಎಕ್ಸ್ ಮೈನಸ್ ಎಯಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ಬಿನ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ? ಎಕ್ಸ್ ಪ್ಲಸ್ ಎ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ನಾವು ವಾಟ್ ವಿ ಹ್ಯಾವ್ ಇನ್ ದ ಎಲ್ ಎಚ್ ಎಸ್ ಇಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಹಾಗಿದ್ರೆ ಡಿನಾಮಿನೇಟರ್ ಏನು ಕ್ಯಾನ್ಸಲ್ ಆಯಿತು? ಎರಡು ಕಡೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ವಾಟ್ ಈಸ್ ಲೆಫ್ಟ್ ಈಸ್ 1 ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಎ. ಇಂಪಾರ್ಟೆಂಟ್ ಸ್ಟೆಪ್, ರೈಟ್? ನಾವು ಟು ಫೈಂಡ್ ಅ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ, ನನಗೀಗ ಎ ಆ್ಯಂಡ್ ಬಿ ಕಂಡು ಹಿಡಲಿಕ್ಕಿದೆ. ಅದನ್ನು ಕಂಡು ಹಿಡಬೇಕಂದ್ರೆ ನಾನೇನು ಮಾಡ್ತೇನೆ, ನೀವು ಆಗಲೇ ಏನು ಸಪ್ರೇಟ್ ಮಾಡಿದ್ರಲ್ಲ, ರೈಟ್? ಇಲ್ಲೇನು ಡಿನಾಮಿನೇಟರ್ ಇದೆಯಲ್ಲ, ಈ ಡಿನಾಮಿನೇಟರ್ ಸರಿಯಾಗಿ ಅಬ್ಸರ್ವ್ ಮಾಡಬೇಕು, ರೈಟ್? ಈ ಎಕ್ಸ್ ಪ್ಲಸ್ ಎ ಯಾವಾಗ ಝೀರೋ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗ ಎಕ್ಸ್ ಪ್ಲಸ್ ಎ ಝೀರೋ ಆಗುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಇದ್ದಾಗ. ಸಿಮಿಲರ್ಲಿ ಎಕ್ಸ್ ಮೈನಸ್ ಎ ಯಾವಾಗ ಝೀರೋ ಆಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎ ಇದ್ದಾಗ, ರೈಟ್? ದೇರ್ ಫೋರ್ ಈ ಇಕ್ವೇಷನ್ಗೆ ನಾನು ಏನು ಮಾಡ್ತಾ ಇದ್ದೇನೆ, ಆಟ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎ ಆಯಿತು ಅಂತಂದರೆ, ರೈಟ್? ಏನಾಗುತ್ತೆ ನೋಡಿ, 1 ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಎ ಮೈನಸ್ ಎ ಅಂದ್ರೆ ಝೀರೋ ಆಗ್ತದೆ ರೀ, ಪ್ಲಸ್ ಬಿ ಆ್ಯಂಡ್ ಎ ಪ್ಲಸ್ ಎ ಅಂದ್ರೆ 2a ಆಗ್ತದೆ. ಸೊ ನೋಡಿ, ಫಸ್ಟ್ ಟರ್ಮ್ ಝೀರೋ ಆಗಿಬಿಡ್ತು, 2a ಇಂಟು ಬಿ ಆಯಿತು. ಸೊ ದ್ಯಾಟ್ ಈಸ್ 1b ಇಂಟು 2a. ಹಾಗಿದ್ರೆ ಬಿನ ವ್ಯಾಲ್ಯೂ ಎಷ್ಟಾಯಿತು? 1 ಡಿವೈಡೆಡ್ ಬೈ 2a ಆಯಿತು. ಇಂಪಾರ್ಟೆಂಟ್. ಬಿ ವ್ಯಾಲ್ಯೂ ಏನಾಯಿತು? 1 ಡಿವೈಡೆಡ್ ಬೈ 2a ಆಯಿತು, ರೈಟ್?
Now I will choose at x is equal to minus a. x is equal to minus a. ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ 1 is equal to a times of ಇಲ್ಲಿ ಮೈನಸ್ ಎ ಹಾಕಿ ಮೈನಸ್ ಎ ಆ್ಯಡ್ ಮಾಡಿದ್ರೆ ಏನಾಗ್ತದೆ ರೀ ಮೈನಸ್ 2a ಆಗ್ತದೆ ಪ್ಲಸ್ ಬಿ ಜೊತೆ ಮೈನಸ್ ಏನ ಇಲ್ಲಿ ಏನೋ ಹಾಕಿದ್ರೆ ಆನ್ಸರ್ ಏನಾಗ್ಬಿಡ್ತು 0 ಅಂದರೆ ಸೆಕೆಂಡ್ ಟರ್ಮ್ ವ್ಯಾನಿಷಸ್. ಸೊ ಏನು ಉಳಿತು 1 is equal to minus 2a times of a ಉಳಿತು. ದೇರ್ ಫೋರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? ಮೈನಸ್ 1 ಡಿವೈಡೆಡ್ ಬೈ 2a ಬರ್ತಾ ಇದೆ. ರೈಟ್ ನೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ನಾವು ಇಲ್ಲೇನು ಈಕ್ವೇಷನ್ ಅಂತ ತೊಗೊಂಡಿದ್ವಲ್ಲ, ರೈಟ್, ಐ ಹೋಪ್ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈ ಈಕ್ವೇಷನ್ ಈ ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ ಎ ವ್ಯಾಲ್ಯೂ ಏನದ ಮೈನಸ್ 1 ಡಿವೈಡೆಡ್ ಬೈ 2a, ಬಿ ವ್ಯಾಲ್ಯೂ ಏನದ 1 ಡಿವೈಡೆಡ್ ಬೈ 2a. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ ಪ್ರಾಡಕ್ಟಲ್ಲಿ ಇರುವಂತಹ ಫ್ರ್ಯಾಕ್ಷನ್ನು ಸಮ್ ಆಫ್ ಟು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಆಗ್ತಾ ಇದೆ. ರೈಟ್, ಬಿ ಕೇರ್ಫುಲ್. ಎ ವ್ಯಾಲ್ಯೂ ಏನದ ನೋಡಿ ಮೈನಸ್, ಬಿ ವ್ಯಾಲ್ಯೂ ಏನದ ನೋಡ್ರಿ ಪ್ಲಸ್. ಹಾಗಿದ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಏನು ಬರಿತಾ ಇದ್ದೀನಿ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈ ಫಂಕ್ಷನದ್ದು ಇಂಟಿಗ್ರೇಷನ್ ಬರಿತಿರಬೇಕಾದ್ರೆ ದಿಸ್ ಐ ವಿಲ್ ಕನ್ವರ್ಟ್ ಇಟ್ ಟು ಎ ವ್ಯಾಲ್ಯೂ ಎಷ್ಟು ಬಂದಿತ್ತು ಹೇಳ್ರಿ, ಮೈನಸ್ 1 ಡಿವೈಡೆಡ್ ಬೈ 2a ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ 1 divided by 2a x minus a. Please observe this. Okay, what I have done is I have just converted. ನಾವೇನಿಲ್ಲಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನೋಡ್ಕೊಂಡಿದ್ವಲ್ಲ, a divided by x plus a, b divided by x minus a, a divided by x plus a, b divided by x minus a. ಜಸ್ಟ್ ಎ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಪ್ರಾಬ್ಲಮಿಗೆ ನೀವೇನು ಇಂಟಿಗ್ರೇಷನ್ ಅಪ್ಲೈ ಮಾಡ್ತಾ ಇದ್ರಿ ಅದೇ ಇಂಟಿಗ್ರೇಷನ್ ಇಲ್ಲಿ ಸಹ ಅಪ್ಲೈ ಆಗ್ತಾ ಇದೆ. ರೈಟ್, ಆ್ಯಂಡ್ ನೀವು ಬೇಕಾದ್ರೆ ಸಪ್ರೇಟ್ ಮಾಡಿ ಇಂಟಿಗ್ರೇಟ್ ಮಾಡ್ಬೋದು, ಇಲ್ಲ ಅಟ್ ಎ ಟೈಮ್ ಇಂಟಿಗ್ರೇಟ್ ಮಾಡ್ಬೋದು. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದೇರ್ ಫಾರ್ ಐ ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 2a ಅನ್ನೋದು ಕಾನ್ಸ್ಟಂಟ್ ಅದ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅದ, ಅದಕ್ಕೆ ಮೈನಸ್ 1 ಡಿವೈಡೆಡ್ ಬೈ 2a ಹಾಗೆ ಇಟ್ಕೊಳ್ಳಿ. ರೈಟ್, ಪ್ಲಸ್ ಇಲ್ಲಿಯೂ ಪ್ಲಸ್ 1 ಡಿವೈಡೆಡ್ ಬೈ 2a ಕಾನ್ಸ್ಟಂಟ್ ಅದ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಹಾಗೆ ಇಟ್ಕೊಳ್ಳಿ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಆ್ಯಕ್ಚುಲಿ ಇಂಟಿಗ್ರೇಟ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ. ರೈಟ್, and what you are going to integrate here. So separate ಮಾಡ್ಕೊಂಬಿಡೋಣ್ರಿ 1 into dx. ಇಲ್ಲಿ ಏನು ಬರ್ಕೊಂಬಿಡೋಣ್ರಿ 1 divided by x minus a and dx. I have just separated. ಸ್ಕೇಲಾರ್ ಕಾನ್ಸ್ಟಂಟನ್ನು ಹೊರಗಡೆ ತಗೊಂಡು ಫಂಕ್ಷನನ್ನು ಮಾತ್ರ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೇನೆ. ದೇರ್ ಫೋರ್ ವಾಟ್ ಈಸ್ ಮೈ ಆನ್ಸರ್ ನಾವು? ಮೈನಸ್ 1 ಡಿವೈಡೆಡ್ ಬೈ 2a ಆ್ಯಸ್ ಇಟ್ ಈಸ್. ನೋಡಿ ಆನ್ಸರ್ ಏನಾಗುತ್ತೆ ಇವಾಗ? I have to integrate this function. Right, what I'll get? What is integration of 1 divided by x plus a? Is it log mod x plus a? Right, plus ಇದು ಫಸ್ಟ್ ಫಂಕ್ಷನಿಗೆ ಆಯಿತು. ರೈಟ್, ಇದು ಫಸ್ಟ್ ಫಂಕ್ಷನಿಗೆ ಆಯಿತು. ದ ನೆಕ್ಸ್ಟ್ 1 ಡಿವೈಡೆಡ್ ಬೈ 2a, 1 ಡಿವೈಡೆಡ್ ಬೈ 2a, then what is the integration of second function? Log mod x minus a. Done. This is I is equal to. Now if you observe carefully, ಎರಡು ಕಡೆ ನಾನು ಏನು ಕಾಮನ್ ತೊಗೋಬೋದು ಅಂದರೆ 1 ಡಿವೈಡೆಡ್ ಬೈ 2a ಕಾಮನ್ ತೊಗೋಬೋದು. ನೋಡಿ ಕರೆಕ್ಟಾ? I can take 1 divided by 2a ಕಾಮನ್. ರೈಟ್, ಸೊ ಇಫ್ ಐ ಟೇಕ್ 1 ಡಿವೈಡೆಡ್ ಬೈ 2a ಕಾಮನ್, ದಯವಿಟ್ಟು ಕರೆಕ್ಟಾಗಿ ಗಮನಿಸಿ. I is equal to 1 ಡಿವೈಡೆಡ್ ಬೈ 2a ನಾನೇನಾದರೂ ಕಾಮನ್ ತೊಗೊಂಡ್ರೆ, ಸೊ ಪಾಸಿಟಿವ್ ಟರ್ಮನ್ನು ಫಸ್ಟಿಗೆ ಬರಿತಾ ಇದ್ದೀನಿ, ದ್ಯಾಟ್ ಈಸ್ ಲಾಗ್ ಮಾಡ್ ಎಕ್ಸ್ ಮೈನಸ್ ಎ ಬರ್ತಾ ಇದೆ. ನೆಗೆಟಿವ್ ಟರ್ಮ್ ಆಮೇಲೆ ಬರ್ತೀನಿ, ಮೈನಸ್ ಇದೆ ಪ್ಲಸ್ ಅದ ನೋಡ್ರಿ, ಮೈನಸ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ ಎ ಉಳಿತಾ ಇದೆ. ಕರೆಕ್ಟಾ? ದೇರ್ ಫೋರ್ 1 ಡಿವೈಡೆಡ್ ಬೈ 2a ಆಸ್ ಇಟ್ ಈಸ್. ನಾವು ಯೂಸಿಂಗ್ ಅ ಪ್ರಾಪರ್ಟಿ ಆಫ್ ಲಾಗ್ಯಾರಿದಮ್, ವಾಟ್ ಈಸ್ ಲಾಗ್ ಎಮ್ ಮೈನಸ್ ಲಾಗ್ ಎನ್? ಏನಾಗುತ್ತೆ? ಲಾಗ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಆಗುತ್ತೆ. ದಟ್ ಈಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ. ಆಲ್ ಟುಗೆದರ್ ವಿ ಆರ್ writing only one constant, that is c. Therefore, what is integration of 1 divided by x square minus a square? I repeat, integration of 1 divided by x square minus a square dx is equal to 1 divided by 2a log
mod x minus a divided by x plus a plus c is the final answer. This is the proof of one of the standard type of integration, that is 1 divided by x square minus a square. Clear? Clear? So I hope you have understood this proof. Kindly watch it again and again. If there are any confusions, right, you can just share with us. Thank you for watching our YouTube channel. Thank you.